ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ನನಗೆ ಹುಷಾರಿರಲಿಲ್ಲ. ಇವಾಗಲೂ ಕೂಡ ಕರೆಕ್ಟಾಗಿ ಹುಷಾರಿಲ್ಲ. ಯಾಕಂದರೆ ವೀಡಿಯೋ ಜಾಸ್ತಿ ಗ್ಯಾಪ್ ಮಾಡಬಾರ್ದು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇವತ್ತು ನಾನು ಲೋನ್ ತಗೊಳಕ್ಕೆ ಹೋಗ್ತಿದ್ದೀನಿ ಬ್ಯಾಂಕ್ಗೆ. ನಮ್ಮ ತಾಯಿ ಕರ್ಕೊಂಡು, ನಮ್ಮ ತಾಯಿ ಹೆಸರಲ್ಲೇ ಬ್ಯಾಂಕ್ ತಗೋತಾರೆ. ಸಂಘ ತಗೋತಾ ಇರೋದು. ನಾನು ತಗೋಬಾರ್ದು ಅಂತ ಇದ್ದೆ. ಅದು ಏನು ಮಾಡೋದ, ನಾವು ಹೆಂಗೆ ಅನ್ಕೋತೀವಿ ಅಂದರೆ ಇವಾಗ ತಗೊಬಿಟ್ಟು ಇದನ್ನೇ ಲಾಸ್ಟ್ ಮಾಡಿಬಿಡ್ಬೇಕು, ಇನ್ನು ತಗೊಳಕ್ಕೆ ಹೋಗ್ಬಿಡ್ದು, ಸಾಲಗಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಅಂತೀವಿ. ಆದರೆ ಸಾಲ ತೀರ್ತಿದಂಗೆ ಇನ್ನೊಂದು ಕಮಿಟ್ಮೆಂಟ್ ಬಂದಿರುತ್ತೆ. ಆ ಉದ್ದೇಶದಿಂದ ತಗೋಬೇಕು ಅಂತ ಅನಿಸುತ್ತೆ. ಇದನ್ನು ತಗೊಬಿಟ್ರೆ ಇದು ಮಾಡ್ಕೊಬಿಡೋಣ ಅಂತ. ಅಮೌಂಟ್ನ ಏನಕ್ಕೆ ತಗೋತಿದ್ದೀನಿ ಅಂತ ಹೇಳ್ತೀನಿ. ಟೋಟಲ್ 60,000 ರೂಪಾಯಿ ದುಡ್ಡು ತಗೋತಿದ್ದೀನಿ ಸಂಘದಲ್ಲಿ ಅಮೌಂಟ್ನ. ಇವಾಗ ನಮ್ಮ ತಾಯಿನ ಕೋಟೆ ಕರ್ಕೋಬೇಕು, HD ಕೋಟೆಗೆ, ಹೆಗ್ಗುಡ್ದೇವನ ಕೋಟೆ. ಮತ್ತು ನಮ್ಮ ತಂದೆಯವ್ರ ಮನೆಯವ್ರೆ, ಸ್ವಲ್ಪ ಒಂದು 5 ನಿಮಿಷ ಮನೆ ಕಡೆ ಅಂತ ಮನೆಗವ್ರೆ. ಇವರು ಮನೆಗೆ ನಾನು ನಮ್ಮ ತಾಯಿ ಅಂಗಡಿಲವ್ರೆ. ಅಂಗಡಿಗೆ ಹೋಗಿ ಅವ್ರನ್ನ, ನಮ್ಮ ತಂದೆನ ಕುಣಿಸ್ಬಿಟ್ಟು ನಮ್ಮ ತಾಯಿ ಕರ್ಕೋಬೇಕು. ಮತ್ತು ನನ್ನ ತಂಗಿ ನಮ್ಮ ಅಮ್ಮವ್ರ ಮನೇಲಿ ಇರ್ಬೋದು, ಅಲ್ಲಿಗೆ ಹೋಗೋದು ಬನ್ನಿ. ನಮ್ಮ ಅಮ್ಮವ್ರ ಮನೆ ಹತ್ರ ಹೋಗಿ ಬರೋದು ಬನ್ನಿ. ಇಲ್ಲಯ್ಯ ಪಲಾವ್ ಇಲ್ಲಯ್ಯ ಒಳಗಿದ್ದಾಳ ನಾ ಮನೆಗೆ ಎದ್ಬಿಟ್ಟಿಲ್ಲ. ಮನೆಗೆ ಬರ್ತಾನೆ ಇನ್ನೊಂದು ಗಳಗ ಆಗಸ್ಟ್ ನೋಡಿ ಯಾವ ಥರ ಆಟಾಡ್ತಾವನೆ. ಮತ್ತೆ ಇದು ಡಿಯೋ ಗಾಡಿ ನಮ್ಮ ಪ್ರವೀಣ್ ಅವ್ರದ್ದು. ಏನು ಬಟ್ಟೆರ್ದು ಹೋಗಿದ್ದ ಹಿಂದಗಡೆ. ಓ ರಾತ್ರಿನೇ ಅನ್ಕೊಂಡೆ ಯಾಕೋ ಬಟ್ಟೆ ಪರ್ಕಂತೂ ಎಲ್ಲ ಹೊರ್ದೋಗಿರ್ಬೇಕು ಅಂತ. ನೋಡೇ ಇಲ್ಲ. ನಮ್ಮ ಸೇತಕ್ಕ ನೋಡ್ಬಿಟ್ಟು ಹೇಳ್ತಾವಳ. ಎಷ್ಟು ಅಂತ ಹೊರ್ದೋಗಿದ್ದು ಗೀಳೋಗಿದ್ದು. ಬೇರೆ ಬಟ್ಟೆ ಇಕ್ಕೋಬೇಕು, ಕೋಟೆಗೆ ಹೋಗ್ಬೇಕಲ್ವಾ, ಬೇರೆ ಬಟ್ಟೆ ಇಕ್ಕೋತೀನಿ. ಮತ್ತು ನಮ್ಮ ರಾಜ್ಯದ ಹುಟ್ಟುಹಬ್ಬ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕಾಗಲಿಲ್ಲ. ಮೊದಲನೇ ವರ್ಷದ್ದು ಬರ್ಡೇದು ಹುಟ್ಟುಹಬ್ಬ ಆಯಿತು. ಎಲ್ಲ ಕೇಕೆಲ್ಲ ತಂದು ಕುಯ್ಸಿ ಮತ್ತು ಎಲ್ಲ ಚಿಕನ್ ಸಾರು, ಮಟನ್ ಸಾಂಬಾರು ಎಲ್ಲ ಮಾಡಿಸಿ ಎಲ್ಲ ಗ್ರ್ಯಾಂಡಾಗಿ ಮಾಡಿದ್ರು. ಆದರೆ ನಿಮ್ಮ ಜೊತೆ ತೋರ್ಸ್ಕೊಳಕ್ಕಾಗಲಿಲ್ಲ. ಮಟನ್ ತಂದಿದ್ದಿಲ್ವಾ? ಮಟನ್ ತಂದಿದ್ದು ನಾವೇ ಹೋಗಿ 10 kg ಚಿಕನ್ ತಗೊಂಡು ಬಂದಿದ್ದು. ಅವತ್ತೊಂದು ದಿನವೇ ನನಗೆ ಹುಷಾರಿರಲಿಲ್ಲ. ಇಲ್ಲಾಂದಿದ್ರೆ ವೀಡಿಯೋ ಮಾಡ್ಬೋದಾಯಿತು. ನನ್ನ ತಂಗಿನೂ ನೋಡಿ ಅರ್ಧೋಗ್ಬಿಟ್ಟೈತೆ ಅಂತ ತೋರಿಸ್ತಾಳೆ. ಏನಾಗಿದ್ದು? ಅರ್ಧೋಗೈತೆ ಅಂತವಳೆ. ನಷ್ಟ ಮಾಡ್ತಿಲ್ಲ. ಬಟ್ಟೆ ಚೇಂಜ್ ಮಾಡಬೇಕು ನಾನು ಹೋಗಿ. ಮತ್ತು ಇದು ನಮ್ಮ ಪ್ರವೀಣ್ ಅವ್ರ ಹತ್ರ ಬೈಕ್ ಈಸ್ಕೊಂಡಿರೋದು. ನನ್ನ ಬೈಕು ರೆಡಿ ಮಾಡೋಕೆ ಕೊಟ್ಟಿದ್ದೀನಿ. ಅದನ್ನು ಈಸ್ಕೋಬೇಕು. ಅದು 7,500 ಆಯ್ತದೆ ಅಂತ ಹೇಳಿದ್ರು. ಇಂಜಿನು ಸೌಂಡ್ ಬಂದುಬಿಟ್ಟಿತ್ತು, ಕಟ ಅಂತ ಅಂತಿತ್ತು. ಕ್ಯಾಂಪ್ ಚೇಂಜು ಮತ್ತು ಕ್ಲಚ್ ಪ್ಲೇಟ್ ಹೊರ್ಟೋಗ್ಬಿಟ್ಟಿತ್ತು. ಅದನ್ನೆಲ್ಲ ರೆಡಿ ಮಾಡ್ಸೋಕೆ ಬಿಟ್ಟಿದ್ದೀನಿ. 7,500 ಗಂಟ ಆಯ್ತು ಅಂತ ಹೇಳಿದರು. ಇನ್ನೂ ಜಾಸ್ತಿನೇ ಆಗ್ಬೋದು, ಇಲ್ಲ ಕಮ್ಮಿನೇ ಆಗ್ಬೋದು, ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಹೇಳಿದರು. ಈಸ್ಕೋಬೇಕು, ಇವತ್ತು ಕೊಡ್ತೀನಿ ಅಂತ ಹೇಳೋರೆ. ನೋಡೋದು ಅಮೌಂಟ್ ಬೇರೆ ಇಲ್ಲ. ಏನು ಮಾಡೋದು ಅನ್ನೋದು ಗೊತ್ತಾಯ್ತಿಲ್ಲ. ಯಾರ ಹತ್ರ ನಾನು ಈಸ್ಕೊತೀನಿ. ಲೇ ಇದಕ್ಕೆ ಏನು ಮಾಡ್ತಿದ್ದೆ? ಸೊರೇತುಗಳು ಆಟ ಆಡೋಕೆ ನಿಂಗೆ ನನ್ನ ಬೈಕ್ ಆಗಿರೋ ನೆಟ್ಟನಾಗಿ ಹಿಡ್ಕೊಂಡು ನಿಂತ್ಕೊಳಕ್ಕೆ ಆಯ್ತಿಲ್ಲ ನಿಂಗೆ. ಹಾಂ ಎಲ್ಲ ಬೈಲೆ ಯಾವ ಕೊಟ್ರಿಗ್ಯಾ? 1,20,000 ಗೊತ್ತಿಲ್ಲ. ಡಿಯೋದು ನಮ್ಮ ಬಸ್ ಸ್ಪೆಂಡರ್ 1,00,000 ಆಗೋದು. ಈಗ ಡಿಯೋ ಎಷ್ಟಾಗೈತೆ ಅನ್ನೋದು ಗೊತ್ತಿಲ್ಲ, ಚೆಕ್ ಮಾಡ್ಬೇಕಂತ. ಬಲೇಲೆ ಇದಕ್ಕಂತ ಅದರ ಕೈ ಕಿತ್ತಾಕದ ಅಳ್ತಾವನ. ಬಲೇಲೆ ಬಲ ಅದಕ್ಕೆ ಅಳ್ತ. ಅದೇನು ನೀನು ಹೇಳ್ತಿದ್ಯಾ? ಯಾಕೆ ಹಿಂಗೆ ಅರ್ಧಾಯ್ತು ಅಂತ ಗೊತ್ತಾಯ್ತಿಲ್ಲ ಕಣಮ್ಮ. ಎಲ್ಲ ಅರ್ಥವ ನಾನೇನು ದಪ್ಕಿಪ್ ಆಯ್ತಂದ್ರೆ ಹೆಂಗಮ್ಮ? ಅಂಗಿಗಳೆಲ್ಲ ಅರ್ಧೋಯ್ತಾವಲ್ಲ. ಪ್ಯಾಂಟು ಅರ್ಧೋಯ್ತು. ಇವಾಗ ನೋಡಿದ್ರೆ ಅಂಗಿನೂ ಅರ್ಧೋಯ್ತು. ಅದು ಇಕ್ಕಂದು ಆದ್ಮೇಲೆ ಅರ್ಧೋಗಿರೋದು. ಅದು ರಾತ್ರಿ ಪರ್ಕಂತ ಇದೇನು ಅಂತ ಹಂಗೂ ಅಂಕಂದು ಎಲ್ಲ ಅಂಗಿ ಅರ್ಧೋಗಿರ್ಬೋದು ಅಂತ ಅರ್ಧೋಗ್ಬಿಟ್ಟೈತೆ. ಬೇರೆ ದಿಕ್ಕಬೇಕು. ಎಲ್ಲ ಸಮದೋಟ ಅನ್ಸುತ್ತೆ ಇವು ಬಟ್ಟ. ಯಾವ್ದು ಇಕ್ಕ ಮಿಷಿನ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಶಬ್ದದವ. ಎಷ್ಟು ನೋಡಿ ನಮ್ಮ ರಾಜ್ಯಕ್ಕೆ ಬೆಳ್ಳಿ ಉರ್ದಾರ ತಗೊಟ್ಬಿಟ್ಟವ್ರೆ. ಯಾರೋ ಹೋಯ್ತಾವನೆ, ಕೈಗೆ ಸಿಗ್ತಿಲ್ಲ. ಅವ ತೋರ್ಸೋಣ ನಿಮಗೆ. ಯಾರೋ ಅವ್ರ ಅಪ್ಪನ, ಅವ್ರ ಅಮ್ಮ ಪದ್ದಿ ದೊಡವ ತಗೊಟ್ಟಿರೋದು ಬೆಳ್ಳಿ ಉರ್ದಾರನ. ನೀ ತೆಗ್ದಿರೋದಮ್ಮ? ಅಜ್ಜಮ್ಮ ಅಜ್ಜಿ ವಯಸ್ಸು ನೋಡಿ. ನಮ್ಮ ಅಮ್ಮ ತಗೊಟ್ಟಿರೋದು ಬೆಳ್ಳಿ ಉರ್ದಾಡನ. ಎಷ್ಟಾಯ್ತಮ್ಮ? 3,000. ಎಷ್ಟು ಗ್ರಾಮ್ ಇದ್ದು? 24
24 ಗ್ರಾಮು 24 ಗ್ರಾಮ್ ಬೆಲೆ ಇದೆ 3,500 10 ಗ್ರಾಮ್ಸ್ 2,500ನಾ ಇದೆಷ್ಟಿದ್ದು ಯಾವ್ದ ಇದ್ಯಾರ ತೆಗ್ದಿರೋದು ಯಾವ ದೊಡ್ಡವನ ಮೀನಿ ದೊಡ್ಡವ ಒಂದು ಸಿಂಗಲ್ ಮೇಳನಾ ವಯಸ್ಸು ನೋಡಿ ಅವನ್ನ ಹುಟ್ಟಬ್ಬಕ್ಕ ಎಲ್ಲ ಗಿಫ್ಟ್ ಕೊಟ್ಟಿರೋದು ಇವಳು ನೋಡಿ ಇವಳು ಊಟನ ಮಾಡಿದ್ರ ಮಾಡಿಲ್ಲ ಗೊತ್ತಿಲ್ಲ ಕೂತವಳ ಬಲ ಅದಕ್ಕೆ ಬರೀ ಚಪ್ಪಲ್ ತಕೋದೆ ಬಲಿ ಬಿಡಲಿಲ್ಲ ಬಿಡ ಅಯ್ಯ ಅಯ್ಯ ಅಪ್ಪ ಅಯ್ಯೇ ಅಯ್ಯೋ ಅದಕ್ಕೆ ಸಣ್ಣ ಆಯ್ತದೆ ಕಣ್ಣೆಸ್ರು ಆಗ್ಬಿಡೋದು ಅವ್ರಿಗೆ ಸಣ್ಣ ಆಗ್ಬಿಟ್ಟವ್ರೆ ಅದಕ್ಕೆ ಸಣ್ಣ ಆಯ್ತದೆ ಹಾಂ ಏನಕ್ಕೆ ಸಣ್ಣ ಆಯ್ತದೆ ನಾ ಬೆಳಿದಿರ್ಲೆ ಕುತ್ಕೊಳ್ಳೋವಾಗ ಸ್ವಂತವನು ತರತ್ತಿಲ್ಲ ಬಿಸ್ಕೆಟ್ ತಿನ್ಸ್ಬೇಕು ಇವಾಗ ಯಾವುದಿದು ಗುಡ್ಡೆ ಬಿಸ್ಕೆಟ್ ತಿನ್ನ ಇಲ್ಲಿ ತಿನ್ನ ಗುಡ್ಡೆ ತಿನ್ನ ಗುಡ್ಡೆಯಾಗೆ ತಿನ್ನ ಬೇಸಿ ಇವ್ ನನ್ನ ಹತ್ರ ಬರಲ್ಲ ಜಾಸ್ತಿ ನನ್ನ ತಂಗಿ ಹತ್ರಕ್ಕೆ ಹೋಗ್ತಾನೆ ನನ್ನ ತಂಗಿ ಕಂಡ್ರೆ ಇಷ್ಟ ನನಗಿಂತ ನನ್ನ ತಂಗಿ ಕಂಡ್ರೆ ಇಷ್ಟ ಅವ್ನಿಗೆ ನಮ್ಮಮ್ಮ ನೋಡಿ ಇದೇನು ಸಿಕ್ಕದಮ್ಮ ಎಲ್ಲಾಡ್ಕ ಹಾಕತ್ತಿದ್ದಲ್ಲ ಎಲ್ಲ ಹಾಕತ್ತಾರ ಅಂತ ಹಾಕೊಳ್ಳೋದ ನೀವು ಯಾರೇನಾರ ಮಾಡಿದ್ರೆ ನಾವು ಅದೇ ಮಾಡ್ಬೇಕು ಅಂತ ರೂಢಿಯಾಗಿ ಹೋಗಿದ್ದ ಯಾರು ಏನ್ ಮಾಡ್ತಾರ ಅದನ್ನೇ ನಾವು ಮಾಡಕದ್ದ ಮತ್ತೆ ಹೇಳ್ತಾ ಇರೋದು ಏನಲ್ಲಿ ಅದೇ ಹೇಳ್ತಾ ಇರೋದು ಅಮ್ಮ ಎಲ್ಲಾರು ಹಾಕತ್ತಾರ ನಾನು ಹಾಕತ್ತೀನಿ ಅಂತ ಕೋಟೆಗ ಹಾಂ 5 ಗಂಟೆ ಅಲ್ಲಿ ಟೈಮ್ 10 ಗಂಟೆಗೆ ಬರೋಕ್ಕೆ ಹೇಳಿದ್ರು ಅವರು 10 ಗಂಟೆಗೆ ಬ್ಯಾಂಕ್ ಓಪನ್ ಆಯ್ತು ಬನ್ನಿ ಅಂತ ಹಾಂ ನಾನು ಹೇಳ್ತಾವನಿಲ್ಲ ಈಗ ಟೈಮ್ 10:30 ಆಗದ ನಡಿಗೆ ಹೋಗಮ್ಮತ್ತೀಗ ಪ್ಯಾಂಟ್ ಬೇರೆ ಇಕ್ಕಂದ್ರೆ ಆಯಿತು ಬಟ್ಟೆನ ಬೇರೆ ಇಕ್ಕಬೇಕು ಹೊಡೆದೋಗ್ಬಿಡೋದ ಶರ್ಟು ಅವಕಣ ಸರಿ ಬಾ ಮತ್ತ ಅಪ್ಪನ ಕಳ್ಸೋಣ ಕಳ್ಸಿವ ನಮ್ಮ ಅಪ್ಪ ಅಮ್ಮನವರೇ ಇವ್ರನ್ನ ಅಂಗಡಿ ಕಳಿಸ್ಬಿಟ್ಟು ಅಪ್ಪನ ನಮ್ಮವ್ನ ಕರ್ಕೊಬೇಕು ಮತ್ತು ನಾನು ಒಂದು ಶರ್ಟ್ ಹಾಕೋಬೇಕು ಟೀ ಶರ್ಟ್ನ ಹಾಕತ್ತೀನಿ ಶರ್ಟು ಇಲ್ಲ ನಮ್ಮ ಅಪ್ಪ ಅಮ್ಮನವರೇ ಮತ್ತು ಫೋನ್ ಹಿಡ್ಕೊಂಬನ್ಗೋರೆ ಅದೇನೋ ಕಣಿ ಯೂಸ್ ಮಾಡ್ತಿದ್ರೇನೋ ಫೋನ್ ಹಿಡ್ಕೊಂಡು ಹಂಗೆ ಮನೆಗೆ ಹೋಗ್ಬಿಟ್ಟವ್ರೆ ಇವಾಗ ನಮ್ಮ ಅಪ್ಪನ ಇದ್ರೇನ ಭಂಗ ಮಾಡೋ ಟೈಮ್ ಬಂದಾಗಿದೆ ಅಪ್ಪನ ಕಳಿಸ್ಬೇಕು ಕರಿತಾರೆ ಒಂದು 5 ನಿಮಿಷ ರೆಸ್ಟ್ ಮಾಡೋ ಅಂದ್ಬಿಟ್ಟು ಬಂದಿದ್ರು ಅಲ್ಲಿ ಇಲ್ಲಿ ಅಂಗಡಿಗೂ ಮನೆಗೂ ಓಡಾಡ್ತಿರ್ತಾರೆ ಅಂಗಡಿಲಿ ಕೂತ್ಬಿಟ್ಟು ನಾನು ಒಂದು ಸಲ ಅಂಗಡಿಯಲ್ಲಿ ಕೂತ್ಬಿಟ್ಟಿದ್ದೆ ಅವಾಗ ಏನು ಅನಿಸ್ತಿತ್ತು ಅಂದರೆ ಮನೆಗೋಗಿ ಒಂದು 5 ನಿಮಿಷ ಮನಿಕೆ ಬಿಟ್ರೆ ಸಾಕು ಅನಿಸ್ತಿತ್ತು ನನಗೆ ಅವಾಗ ಗೊತ್ತಾಗಿದ್ದು ನಮ್ಮ ಅಪ್ಪನ ಕಷ್ಟ ಹೆಚ್ಚ ಬಾಪ ಕೂತ್ಬಿಟ್ರೆ ಅದು ಆ ಥರ ಅನಿಸುತ್ತೆ ಅಂತ ಅದಕ್ಕೆ ಬಂದು ಮನಿಗೆ ಹತ್ರ ಒಂದು 5 ನಿಮಿಷ ನಮ್ಮ ತಾಯಿ ಒಂದೊಂದು ಸಾರಿ ಅಂಗಡಿಲೇ ಮನಿಕೆ ಬಿಡ್ತಾರೆ ಸಾಕಾದಂಗೆ ಆಗ್ಬಿಟ್ಟು ಮತ್ತು ಇವಾಗ ನಾನೊಂದು ಶರ್ಟ್ ಚೇಂಜ್ ಮಾಡ್ಕೋಬೇಕು ಈ ಶರ್ಟ್ ಹೊರದೋಗ್ಬಿಟ್ಟೈತಂತೆ ಯಾಕೋ ಹಳೆ ಬಟ್ಟೆಗಳೆಲ್ಲ ಕೈ ಕೊಟ್ಬಿಟ್ಟವೆ ಒಂದು 4 ಟೀ ಶರ್ಟ್ ತಗೊಂಡಿದ್ದೆ ಇರಲಿ ಅಂದ್ಬಿಟ್ಟು ಸರಿ ಆಯಿತು ಇವಾಗ ತಗೊಂಡಿದ್ದು 4 ಟೀ ಶರ್ಟು 1,600 ರೂಪಾಯಿ ದುಡ್ಡಾಯಿತು ತಗೊಂಡು ಮಡಿಕೊಂಡಿದ್ರು ಒಂದು ಟೀ ಶರ್ಟ್ ಮತ್ತು ಒಂದು 3 ಪ್ಯಾಂಟ್ ತಗೋಬೇಕು ಡೈಲಿ ಯೂಸ್ಗೆ ತಗೊಂಡ್ರೆ ಸರಿ ಆಯ್ತದೆ ಈಗ ಅದನ್ನೇ ತಗೋತೀನಿ ದುಡ್ಡು ಸ್ವಲ್ಪ ಕೆಲಸ ಮಾಡಿಬಿಟ್ಟು ಮತ್ತು ಸಣ್ಣ ಅಮೌಂಟ್ ತಗೊಂಡ್ರೆ 1 ರೂಪಾಯಿನೂ ದುಡ್ಡು ಉಳಿಲ್ಲ ಎಲ್ಲ ದುಡ್ಡು ಅದಕ್ಕೆ ಹೋಗ್ಬಿಡ್ತದೆ ಕಮಿಟ್ಮೆಂಟ್ಗೆ ಏನಕ್ಕೆ ಅಂತ ಹೇಳ್ತೀನಿ ತಗೋತಿರೋದನ್ನ ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಅಷ್ಟೇ ಇಷ್ಟುದ್ದ ಹರಿದೋಗ್ಬಿಟ್ಟೈತೆ ನನಗೆ ಗೊತ್ತೇ ಇಲ್ಲ ರಾತ್ರಿ ಹರಿದೋಗಿರೋದು ಇದು ಪಾರ್ಕ್ ಅಂತೂ ಆವಾಗಲೇ ಯಾಕೋ ಶರ್ಟ್ ಹರಿದೋದಂಗೆ ಆಯ್ತಲ್ಲ ಅನ್ಸುತ್ತೆ ಅಂದ್ಬಿಟ್ಟು ನೋಡೋ ಅಂದ್ಬಿಟ್ಟು ಹಂಗೆ ಮನೆಗೆ ಹೋಗ್ಬಿಟ್ಟೆ ಅದು ಮರ್ತ್ಕೊಬಿಟ್ಟಿದ್ದೆ ಇವಾಗ ನಮ್ಮ ಶ್ವೇತ ಹೇಳಿದ್ಲು ಇವಾಗ ಇದೊಂದು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ ಇದೊಂದು ವಾಷಿಂಗ್ ಮಿಷಿನ್ ತಗೊಂಡ್ಮೇಲೆ ನಮ್ಮ ತಾಯಿಗೆ ಒಂದು ಸ್ವಲ್ಪ ಅವ್ರಿಗೂ ಕಮ್ಮಿ ಆಯಿತು ಅವ್ರದ್ದು ಕಷ್ಟ ಇಲ್ಲ ನಮ್ಮ ತಾಯಿ ಬಂದು ರೆಡಿ ಆದಕ್ಕೆ ಹೋಯ್ತಿರೋದೆ ಅಂಗಡಿ ಹತ್ರ ಹೇಳಿದೆ ಬಾ ಅಂತ ಬಂದೇ ಇಲ್ಲ ಅಲ್ಲೇ ಅವ್ರು ರೆಡಿ ಆಗದಿಟ್ಗೆ ಕರ್ಕೊಂಡು ಹೋಯ್ತಿರೋದೆ ಇನ್ನೇನು ಇಲ್ಲ ಹೋಗಿ ಅದನ್ನು ಸ್ವಲ್ಪ ಬ್ಯಾಂಕಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಅದನ್ನು ಇದು ಮಾಡಿಬಿಟ್ಟು ಕೇಳ್ಬಿಟ್ಟು ಅದ್ರದ್ದು ಏನೇನೋ ತಗೊಬನ್ನಿ ಅಂತ ಹೇಳೋರೆ ಆಧಾರ್ ಕಾರ್ಡ್ ತಗೊಬನ್ನಿ ಅಂತ ಹೇಳಿದರು ಅದೊಂದೇ ಗ್ಯಾಪ್ ನನಗೆ ಇನ್ನೂ ಏನಾದ್ರು ಬೇಕಾದರೆ ಕೇಳ್ಕೊಂಡು ತಗೋಗ್ಬಿಟ್ಟು ಅಲ್ಲಿ ಇವತ್ತೇ ಸಿಗಲ್ಲ ಕೈಗೆ ಅಮೌಂಟ್ ಬರೋಲ್ಲ ಅಕೌಂಟಿಗೆ ಬರ್ತದೆ
ಜೀವನ ಬ್ಯಾಂಕ್ದು ಅಕೌಂಟ್ ಐತೆ ಅದಕ್ಕೆ ಬರ್ತದೆ ಅವ್ರದ್ದು ATM ಕಾರ್ಡ್ ಕೊಟ್ಟವ್ರೆ. ಆ ಕಾರ್ಡ್ನ ಹಾಕ್ಬಿಟ್ಟು ತಗೊಳ್ಳೋದು ಅಷ್ಟೇ ATM ಕಾರ್ಡಲ್ಲಿ. ಆಧಾರ್ ಕಾರ್ಡ್ ಒಂದು ತಗೋ ಸಾಕು. ಆಧಾರ್ ಕಾರ್ಡ್ ಒಂದು ತಗೊಳಕ್ಕೆ ಹೇಳೋರೆ. ಅವ್ರು ಫೋನ್ ಮಾಡಿದೆ. ಆಧಾರ್ ಕಾರ್ಡ್ ಒಂದೇ ತಗೋ, ಇನ್ನೇನು ಬೇಡ ಕಣ ನಿಂದ. ಒರಿಜಿನಲ್ ತಗೋ. ಹಾಂ ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ ಏನು ತಗೊಬನ್ನಿ ಅನ್ನಲ್ಲ ಕಣ್ ತಗೋ. ಇನ್ನೇನು ಬೇಡ ಕಣ. ಬೇಕಾದ್ರೆ ಪಾನ್ ಕಾರ್ಡು ಬೇಕಾದ್ರೆ ತಗೋ. ಪಾನ್ ಕಾರ್ಡ್ ಒಂದ. ಹಾಂ ಪಾನ್ ಕಾರ್ಡ್ ಅಲ್ಲೇ ಇರ್ಬೇಕು ನೋಡು. ಪ್ಯಾಕೆಟಲ್ಲಿ ಇರ್ಬೇಕು. ಪ್ಯಾಕೆಟ್ಗಳಲ್ಲಿ ತಾನೆ ಪಾನ್ ಕಾರ್ಡ್ ಇರೋದು. ಪ್ಯಾಕೆಟಲ್ಲೇ ನೋಡು. ಟೀ ಶರ್ಟ್ ಯಾಕೋ ಒಂಥರ ಅದ್ದಾಗೆ ಬೇರೆದಿಲ್ಲ. ಇದೆ ಚೆನ್ನಾಗಿ ಉಲ್ಸರಿನೂ ಕಿಲೋ. ಯಗುರ್ದೇವನ ಕೋಟೆಗೆ ಹೊಳ್ತಾ ಇದ್ವಿ. ಮತ್ತು ನಾನು ನಮ್ಮಮ್ಮ ಬನ್ನಿ ಹೋಗೋದ. ವನ್ಯಸಿರಿ ನಾಡು ಯಗುರ್ದೇವನ ಕೋಟೆಗೆ ಸುಸ್ವಾಗತ ಅಂತ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿ ಇದು ಮಾಡಿಬಿಟ್ಟು ಹೋಗ್ಬೇಕು. ಇದೇ ಬ್ಯಾಂಕು. ಈಗ ಅಮೌಂಟ್ ಏನು ಹೇಳ್ತಾರೆ ನೋಡೋದ. ಅದು ಹೇಳಿದ್ರೆ ಆಲ್ರೆಡಿ ಸಾಯಂಕಾಲ ಬರುತ್ತೆ ಅಂತ. ಇವಾಗ ಸೈನ್ ಹಾಕ್ಬಿಟ್ಟು ಏನೋ ಹೋಗ್ಬೇಕು ಅಷ್ಟೇ. ಹೋಯ್ತವ್ರೆ ನಮ್ಮ ತಾಯಿ ಒಳಗಡೆ. ನಮ್ಮ ತಾಯಿ ಒಳಗಡೆ ಹೋಗೋರೆ. ನಾನು ಆಚೆಗಡೆನೇ ನಿಂತಿದ್ರಿ. ಅವರು ಏನು ಕೇಳ್ಕೊಂಡು ಇದು ಮಾಡ್ಕೊಂಬರ್ಲಿ, ಸ್ವಲ್ಪ ಆಚೆಗಡೆನೇ ಇರೋದು ಅಂದ್ಬಿಟ್ಟು ನಿಂತಿದ್ವಿ. ಒಳಗಡೆ ಸ್ವಲ್ಪ AC ಇರುತ್ತಲ್ಲ, ಅದು ನನಗೆ ಆಗ್ತಾಯಿಲ್ಲ, ಹುಷಾರಿಲ್ಲಲ್ವ, ಅದಕ್ಕೆ ಹೊರಗಡೆ ನಿಂತಿದ್ರಿ. ಬರಲಿ ನಮ್ಮ ತಾಯಿ ನೋಡ್ಕೊಂಡು ಸೈನ್ ಹಾಕ್ಬಿಟ್ಟು. ನೆಕ್ಸ್ಟ್ ನಮ್ಮ ತಾಯಿ ಹೊರಗಡೆ ಬಂದರು. ಏನು ಹೇಳಿದ್ರು ಕೇಳಿದ. ಮತ್ತು ಏನು ಹೇಳಿದ್ರು ಮಾತ್ರ ಅಲ್ಲ, ಅವ್ರು ಏನು ಹೇಳಿದ್ರು ಸಾಯಂಕಾಲ ಬಂದಂತ. ಇದು ಬ್ಯಾಂಕ್ದು ATM ಕಾರ್ಡು ಇದ್ದ ಮನೇಲಿ ಅದು ತಾನೆ. ಸಾಯಂಕಾಲ ಪೂರ್ತಿ ಅಮೌಂಟ್ನು ಹಾಕ್ತೀನಿ ಅಂತ ಹೇಳಿದ. ಪೂರ್ತಿ ಅಮೌಂಟ್ ಬರೋಲ್ವಾ? ಬೇಸ್ ಎಲ್ಲ ಆಯಿತು. ಇವಾಗ ಮನೆಗೆ ಹೊರಡಬೇಕು. ಇಲ್ಲಿಂದ ಒಂದು 40 ಕಿಲೋಮೀಟ್ರ್ ಐತೆ ನಮ್ಮ ಊರು ಬಿಜಾವಡನಪುರ. ಸರಿ ಬಾಮಂತ ಇದೊಂದು ಚೀಟಿ ಕೊಟ್ಟವ್ರೆ. ಆ ಚೀಟಿನ ನಾವು ಫುಲ್ಲು ಕಟ್ಟಿ ಪೂರ್ತಿ ಕಟ್ಟಿ ನಾವು ಇದು ಮಾಡಬೇಕು. ಇಷ್ಟು 2 ವರ್ಷ 60,000 ರೂಪಾಯಿ 2 ವರ್ಷ ಕಟ್ಟಬೇಕು. ಹಿಂದಗಡೆ ಚೀಟಿ ಏನೋ ಇವಾಗ ಹೊಸ್ದಾಗಿ ಹಿಂದಗಡೆ ಚೀಟಿ ಬೇರೆ ಕೊಟ್ಟವ್ರೆ. ಮೊದಲೆಲ್ಲ ಈ ಥರ ಕೊಡ್ತಿರ್ಲಿಲ್ಲ. ಸರಿ ಇರಲಿ. ಸರಿ ಹಾಕೋ ಕವರ್ಗ. ಗೈಸ್ ಕೋಟೆಯಿಂದ ಮನೆ ಹತ್ರ ಬಂದೆ. ಮತ್ತು ರೂಮಲ್ಲಿ ಆರಾಮಾಗಿ ನಿಮ್ಮದಾಗಿ ಸ್ಪ್ಯಾನ್ ಹಾಕೊಂಡು ಕೂತಿದ್ದೀನಿ. ಕೆಲಸ ಇಲ್ವಲ್ಲ, ಅದಕ್ಕೆ ಏನು ಕೆಲಸ ಇರೋದ್ರಿಂದ ನಿಮ್ಮದೇ ಒಂದು 5 ನಿಮಿಷ ಕುತ್ಕೊಳ್ಳೋದು ಅಂತ ಕೂತಿದ್ದೀನಿ. ಆಮೇಲೆ ಏನಾರು ಈ ಮನೇಲಿದ್ರೆ ಏನು ಕೆಲಸಗಳಿರೋದಿಲ್ಲ ನನಗೆ. ಏನಾರು ಅಕಸ್ಮಾತ್ ಮನೇಲಿ ಕುಕ್ಕಿಂಗ್ ಮಾಡಿದ್ರೆ ಅದೇ ಕೆಲಸ. ಅದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಮನೇಲಿದ್ದಾಗ. ನಂದು ಹುಷಾರಿಲ್ಲಲ್ವ, ಅದಕ್ಕೆ ನಾನು ಮನೇಲಿ ಇರೋದು. ಇಲ್ಲಾಂದರೆ ಕೆಲಸಕ್ಕೆ ಹೋಗ್ತೀನಿ. ಒಂದು ಸ್ವಲ್ಪ ನಾಳೆ ಹೋಗ್ತಿದ್ದೆ. ನಾಳೆ ಈಗ ಹುಷಾರಿಲ್ಲವ್ರು ಪರವಾಗಿಲ್ಲ, ನಾಳೆ ಹೋಗ್ತೀನಿ. ಜಾಸ್ತಿ ದಿವಸ ಮನೇಲಿ ಕೂತ್ಕೊಂಡ್ರೆ ಕಮಿಟ್ಮೆಂಟ್ ಅನ್ನೋದು ನಾನು ಬೆಟ್ರೆ ಹಿಡಿದ್ಬಿಡ್ತದೆ. ಅದಕ್ಕೆ ಮತ್ತು ಅಮ್ಮ ತಾಯಿ ಅಪ್ಪ ಎಲ್ಲ ಅಂಗಡಿ ಹತ್ರ ಅವರೇ. ಚಿರು ಏನು ಸಮಾಚಾರ? ಚಿಕನ್ ಸಾರು ತಿಂದ. ಚಿಕನ್ ಸಾರು ತಿಂದೆ. ಚಿರು ಅದಕ್ಕೆ ನಿನ್ನ ಕಣ್ಣು ಬ್ಲ್ಯಾಕ್ ಇದೆ, ನನ್ನ ಕಣ್ಣು ನೀಲಿ ಕಲರ್ ಇದೆ ಅಂತ ಗೊತ್ತಿಲ್ವಲ್ಲ? ಯಾಕೆ ಗೊತ್ತಿಲ್ಲ? ನಿನ್ಗೆ ಗೊತ್ತಿರುತ್ತೆ. ಗೊತ್ತು ಕಡೆ ಹೇಳ ನಿನ್ಗೆ. ಆಲಯದಲ್ಲಿ ಯಾರನ್ನ ಲವ್ ಮಾಡ್ತಿದೆ ಅಂತ ಪ್ರವೀಣನೇ ಹೇಳಿದ್ದು. ಹೇಳ ಅಂತ ಹೇಳ್ದಿಲ್ಲ. ಅವಳ ಹೆಸರು ದೇವಿಕಾ ಅಂತಂತಲ್ಲ. ಇಲ್ಲ ನಮ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಆಲಯದಲ್ಲಿ ಲವ್ ಮಾಡ್ತಿದೆ ಅಂತಲ್ಲಪ್ಪ. ಏ ಫುಲ್ಲು ಬೆಳ್ಳಿಗಿದ್ದಾಳತ್ತಲ್ಲ, ಅದಕ್ಕೆ ಲವ್ ಮಾಡ್ತಾರೆ ಅಂತ ನೀನು. ಊಸ್ಬಿಟ್ಟಿಲ್ಲ. ಇಲ್ಲ ಕಲ ಮಾವ ಬೇಕಲ್ಲ ನನ್ ನಿಂಗ. ಇಲ್ಲ ಕಲ ಅಂತ ಎಲ್ಲ ನೀನು. ಇಲ್ಲ ಅರ್ಶನ ಸಾರ್ಕೊಂಡಿದೆ. ಅರ್ಶನ ಎಷ್ಟನೇ ಕ್ಲಾಸ್ ಇವಾಗ ನೀನು? 1ನೇ ಕ್ಲಾಸು. ಇಲ್ಲ ನಿಮ್ಮ ಅಪ್ಪ ಚೆಲ್ವಣ ಹೊಂಟೋಗೋಣ. ಇಲ್ಲ ಅಪ್ಪನಿಗೂ ಮರ್ಯಾದೆ ಕೊಡಲ್ವಲ್ಲ. ಹೊಂಟೋಗೋಣ ನೀನು ಹೊಂಟೋಗೋಣ. ಯಾರು? ನಾನು ಚೆಲ್ವಣ ಎಲ್ಲಿದ್ದಾರೋ ಅಂದಿದ್ದು, ಎಲ್ಲಿಗೆ ಹೋಗಿದಾರೋ ಅಂದಿದ್ದು. ನಡಿ ಎಲ್ಲಿಗೆ ನಡೆ. ಆಯ್ತು. ಏನೋ ಹೆಣ್ಣೆಸ್ರು ಅಷ್ಟೊಂದು ಚೆನ್ನಾಗಿರೋದಕ್ಕೆ ಲವ್ ಮಾಡ್ತೀರಂತಲ್ಲ ನೀನು. ಒಳ್ಳೆ ಫಿಗರ್ ಅಂತಲ್ಲ. ಒಳ್ಳೆ ಫಿಗರ್ ಅಂತಲ್ಲಪ್ಪ. ಅಯ್ಯೋ ಇಲ್ಲ ಎಲ್ಲ ಓಡ್ ಬಂದ್ಬಿಟ್ರ ಆಮೇಲೆ.
ಕಡಿಮೆ ಊಟ ನಿನ್ನ ಅಡ್ಡ ಹೆಸ್ರೇನು? ಅಡ್ಡ ಹೆಸರು ಬೆಂಡೆಕಾಯಿ. ಬೆಂಡೆಕಾಯಿ ಗೈಸ್ ಇವ್ನ ಅಡ್ಡ ಹೆಸ್ರು ಬೆಂಡೆಕಾಯಿ ಅಂತ. ಬೆಂಡೆಕಾಯಿ ಅಂತ ಬೆಂಡೆಕಾಯಿ ತೊಂಡೆಕಾಯಿ ಬಗ್ ನೋಡ್ತಿದ್ದೋ, ಈರುಳ್ಳಿ ಬಗ್ ನೋಡ್ತಿದ್ದೋ, ಈರುಳ್ಳಿ ಹೊಸಲಲ್ಲಿ ಜಗಳ ಆಡ್ತಿದ್ದೋ, ಕೊಣ ಒಳಗೆ ಅವರ ಕಾಳು ಕುಣಿದಾಡ್ತಿದ್ದೋ. ನಮ್ಮ ಹುಡುಗರು ಕ್ರಿಕೆಟ್ ಆಡ್ತಾವ್ರೆ, ಮತ್ತೆ ನೋಡೋದ ಅಂತ ಬಂದಿದ್ದೆ. ಹುಷಾರಿಲ್ಲ ಅಲ್ವಾ, ಅದಕ್ಕೆ ಆಡಲ್ಲ ಅಂತ ಹೇಳಿದ್ದೀನಿ. ಅದೇನೋ ಕರ್ಕೊಂಡಿರೋ ಗೊತ್ತಿಲ್ಲ, ಮತ್ತೆ ಆಡಲ್ಲ ಅಂತಾನೆ ಹೇಳಿರೋದು. ಮತ್ತೆ ಬೌಲಿಂಗ್ ಮಾಡ್ತಾವನೆ, ಮತ್ತೆ ವೆಂಕಿ ಬ್ಯಾಟಿಂಗ್ ಆಡ್ತಾವನೆ. ಈ ಕಡೆ ಹುಷಾರಿಲ್ಲ, ಇಲ್ಲಾಂದಿರ ನಾನು ಸೇರ್ಕ ಆಡ್ಬೋದಾಯ್ತು. ಇನ್ಮೇಲೆ ರಜಾ ಹಾಕಕ್ಕೆ ಆಗಲ್ಲ ಕೆಲ್ಸಕ್ಕೂ. ಇವತ್ತು ರಜಾ ಹಾಕಿದ್ದೀನಿ ಅಂದ್ರೆ ಹುಷಾರಿಲ್ಲದಕ್ಕೆ ರಜಾ ಹಾಕಿರೋದು. ಓ ವೆಂಕಿ ನೆಟ್ಗೆ ಆಡ ಮರ ಇದು ಪೆದ್ದಿ ಫಿಲಮಲ್ಲಿ ಇವ್ ನೋಡಿತಾನಲ್ಲ ರಾಮಚರಣ ಇಲ್ಲಿ ಹಿಂಗ್ ಕುಟ್ಬಿಟ್ಟು ಹೊಡಿತಾನಲ್ಲ ಹೊಡಿ ನೋಡ. ರಾಮಚರಣ ಆಡ್ತಾನೆ ಗೊತ್ತಾ? ಹಂಗಲ್ಲ ಕಮ್ಮರಿ ರಾಮಚರಣ ಒಂದು ಇದ್ರಲ್ಲಿ ಒಂದು ಹಿಂಗ ಅನ್ಕಂದು ಕುಟ್ಬಿಟ್ಟು ಹೊಡಿತಾನ ಹೊಡಿ ಬಂದ. ನೆಲ ಕುಟ್ಬೇಕು ಇಡೀಲಿ, ಹಂಗಲ್ಲ ಇಡೀಲಿ ಕುಟ್ಬೇಕು. ಅವ ಇಡೀಲೆ ಕುಟ್ಟೋದು. ಹಂಗಲ್ಲ, 2 ಕೈಲಿ ಹಿಡ್ಕೊಂಡು ಕುಟ್ಬಿಟ್ಟು ಹೊಡಿತಾನೆ. ನೀನ್ ನೋಡಿಲ್ವ ಅದು? ರಾಮಚರಣ ಹೊಡೆಯೋದು ಆತರ ಹೊಡಿ ನೋಡ. ಗೈಸ್ ಹೊಡೆದ 6 6 ಏನು ಏನ್ ಗುರು 6 ಹೊಡ್ಬಿಟ್ಟಾರ ಗುರು. ಗೈಸ್ ಒಂದ್ 6 ಹೊಡ್ಬಿಟ್ಟು ಆಗ್ಲೇ ಒಂದೇ ಬಾಲ್ ಔಟ್ ಆಗ್ಬಿಟ್ಟು ಬಂದ. ಒಂದ್ ಬಾಲ್ 6 ಹೊಡೆದ, ನೆಕ್ಸ್ಟ್ ಬಾಲ್ ಔಟ್. ಅಯ್ಯಯ್ಯೋ ಈ ಬಿಲ್ಡಪ್ ಕಮ್ಮಿನೇ ಇಲ್ಲ ನೋಡು. ಹೆಂಗಾರ ಮಾಡಿ ಹೆಂಗಾರ ಒಳ್ಳೆ ಗೆಲ್ಲಿ ಬಲ ಮಾಡ್ಬಾರ್ದು ಕಳ ಸಣ್ಣ ಗೈಸ್ ವಿಕ್ಕಿ ಆಡ್ತಾನೆ. ಇದು ಬೋಲ್ಡ್ ಗೈಸ್, ಬೋಲ್ಡ್ ಆಯ್ತಲ್ಲ ಇದು. ಬೋಲ್ಡರ್ ಹೊಡಿಸ್ಕೊಂಡ ನ್ಯಾಯ ಸಂಗಿಸಿದ್ರ ಬಾಲ್ ಬಿಡೋದೇ ಗೊತ್ತಾಯ್ತಲ್ಲ. ಇಲ್ಲಿ ಬಂದದ ಮನ್ಸು ಗೊತ್ತಾಯ್ತಾನೆ ಇಲ್ಲ. ಎಷ್ಟು ಕಟ್ಟಿದ ಬೋಲಿ? ಎಷ್ಟು ಕಟ್ಟಿದ? ಕಟ್ತವ್ರು ಈ ಮಟ್ಟ ಕಾಡ್ತಿದ್ಯಾ? ದುಡ್ಡು ಕಟ್ಟಿದ್ರೆ ಇನ್ಯಾವ ಮಟ್ಟ ಕಾಡ್ತಿದ್ಯ? ಈ ಮ್ಯಾಚ್ ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ನಮ್ ಪ್ರಭಾವ ಹೇಳ. 2 ಬಾಲ್ಗೆ 2 6 ಹೊಡೆದಿತ್ತು. ಮುಖಾರ 2 ಬಾಲ್ಗೆ 2 6. ಗಡ್ರ ಮತ್ತೆ ಒಂದು ಬೂಸ್ಟ್ ನಿಂತಾನ ಅಂತ ಏನ್ ಸಣ್ಣ ಐಕ್ಳು ಮಾತು ಕೊಡಕತ್ತಲ್ಲ. ಈಗ ಚಿಕ್ಕ ಐಕ್ಳಿಗೆ ನಮ್ಗೆ ಬಡಿಯೋದನ್ ಕೊಡಕಾಲ, ಈ ಬಡಿಯೋದನ್ಗ ನಡ್ರಿ ಹೋಗ. ಬಾಲ ಗೈಸ್ ಇವನು ಬಾಯಲ್ಲಿ ಲೊಟ್ಟೆ ಹೊಡಿತಾನೆ. ಯಾವ ತರ ಒಳ್ಳೆ ಏನ್ ಪಾಟಿ ಸೌಂಡ್ ಬತ್ತಾ? ಹೊಡಿ ಗಟ್ರ ಇಲ್ಲ ಹೊಡಿ ನೋಡಿ ಮನೆಗ ಗಾಡ್ರ ಸಾಗದ ಹೊಡಿತಾನೆ. ಹೊಡಿಲ್ಲ ಇನ್ನೊಂದು ಯಪ್ಪ ಏನ್ ಸೌಂಡ್ ಬರೋದು ಇವ್ದು. ನೀನು ಹೊಡಿಲ್ಲ ಗೈಸ್ ನಾನು ಹೊಡೆಯಕ್ ಬರಲ್ಲ. ಸೌಂಡ್ ಮಾಡ್ದೆ ಮಾಡ. ಗೈಸ್ ನೋಡಿ RX ಸೌಂಡ್ ಯಾವ ತರ ಮಾಡ್ತಾನೆ. ಇನ್ನೊಂದು ಸರಿ ಮಾಡ. ಇದ್ಯಾವ್ದಲ್ಲ ಕವಾಸಕಿ ನಿಂಜ ಇಲ್ಲ ಗಟ್ರ ನೀ ಮಾಡ. ಕವಾಸಕಿ ನಿಮ್ ಜನ ಇಲ್ಲೇ ಬರ್ತದಲ್ಲ. ಕವಾಸಕಿ ನಿಮ್ಜ ಸೌಂಡ್ ಮಾಡ್ತಿರೋದು. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬೈ ಬೈ, ಟಾಟಾ ಗೈಸ್.